RSS ವರ್ಸಸ್ ಪ್ರಿಯಾಂಕ್ ಖರ್ಗೆ ಸದ್ಯಕ್ಕೆ ಪಥಸಂಚಲನ ಪರ್ಮಿಷನ್ ವಿಚಾರವಾಗಿ ನಡೀತಾ ಇರುವಂತಹ ರಾಜಕೀಯದ ಜಟಾಪಟಿ ಚಿತ್ತಾಪುರದಲ್ಲಿ ತಾರಕಕ್ಕೇರಿದೆ. ಚಿತ್ತಾಪುರದಲ್ಲಿ ನಾವು ಕೂಡ ಕಾರ್ಯಕ್ರಮವನ್ನು ನಡೆಸ್ತೀವಿ ಅಂತ ಹೇಳಿ ಒಂದಾದ ಮೇಲೊಂದು ಸಂಘಟನೆಗಳು ಈಗ ಅನುಮತಿ ಕೇಳಿ ಪತ್ರವನ್ನು ಕೊಡ್ತಾನೆ ಬಂದಿದ್ದಾವೆ. ಈ ಮಧ್ಯೆ ನಾಳೆ ಕಲಬುರಗಿ ಹೈಕೋರ್ಟ್ ಪೀಠ ನೀಡುವಂತಹ ಆದೇಶದ ಕಡೆಗೆ ಎಲ್ಲರ ಚಿತ್ತ ನೆಟ್ಟಿದೆ. RSS ಗೆ ಯಾರು ಪ್ರಾಯೋಜಕತ್ವ ಇದೆ? ಯಾರಾದ್ರೂ ಪ್ರೊಡ್ಯೂಸರ್ ಡೈರೆಕ್ಟರ್ ಯಾರು? ಆಪಾದನೆ ಇದೆಯಲ್ಲ ನಿಮ್ಮೇಲೆಲ್ಲ ಅಧಿಕಾರದ ದುರ್ಬಳಕೆ. ಈಗ ಈ ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನ್ಗೆ ಎಲ್ಲಿಂದ ಬರ್ತಾ ಇದೆ ಸರ್ ದುಡ್ಡು? ಅವ್ರ ಕಾಂಗ್ರೆಸ್ ಪಾರ್ಟಿಗೆ ಎಲ್ಲಿಂದ ದುಡ್ಡು ಬರ್ತೈತೆ ಅದನ್ನ ಅವ್ರು ಡಿಕ್ಲೇರ್ ಮಾಡ್ಕೊಳ್ಳಿ. RSS ಗೆ ದುಡ್ಡು ಬರ್ತೈತೆ ಡಿಕ್ಲೇರ್ ಮಾಡಕ್ಕೆ ಕೇಳಕ್ಕೆ ಸಂಸ್ಥೆಗಳಿದೆ. ರಾಜ್ಯ ರಾಜಕೀಯದಲ್ಲಿ ಸಡನ್ ಆಗಿ RSS ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗುತ್ತಿದೆ. RSSನ ನೋಂದಾವಣೆ, RSSನ ಫಂಡಿಂಗ್ ಬಗೆಗೆಲ್ಲ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣ ಖರ್ಗೆ ಅವರ ಪತ್ರವಾದರೆ ಅದಕ್ಕೆ ಉತ್ತರ ರೂಪದಲ್ಲಿ ಮಾತಾಡುತ್ತಿರುವ ಬಿಜೆಪಿ ನಾಯಕರು ಚಿತ್ತಾಪುರದ ಚದುರಂಗದಾಟದಲ್ಲಿ ದಾಳವಾಗಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರ ಒಂದೊಂದು ಪ್ರಶ್ನೆಗೂ ಉತ್ತರ ಕೊಡೋ ಪ್ರಯತ್ನಕ್ಕೆ ಕೈ ಹಾಕಿದ್ದು ದಿನ ಕಳೆದಂತೆ ರಾಜಕೀಯ ಸಂಘರ್ಷ ಜೋರಾಗ್ತಾನೆ ಹೋಗ್ತಿದೆ. ನಿನ್ನೆಯಷ್ಟೇ ಪ್ರಿಯಾಂಕ್ ಖರ್ಗೆ RSS ಆಸ್ತಿ ಎಷ್ಟು, ನೋಂದಣಿ ಯಾಕೆ ಮಾಡಿಕೊಂಡಿಲ್ಲ ಅಂತೆಲ್ಲ ಪ್ರಶ್ನೆ ಮಾಡಿದ್ರು. ಅವತ್ತು ಅದೇ ಪ್ರಶ್ನೆಗಳನ್ನ ಬಿಜೆಪಿ ಅವರ ಮೇಲೂ ಬ್ರಹ್ಮಾಸ್ತ್ರದ ತರ ಉಪಯೋಗಿಸಿದ್ರು. ಇದಕ್ಕೆ ಬಿಜೆಪಿ ನಾಯಕರಿಂದ ಪ್ರಿಯಾಂಕ್ ಖರ್ಗೆಗೆ ಸಿಕ್ಕಿದ್ದು ಮಾತ್ರ ಅಸ್ಪಷ್ಟ ಉತ್ತರ. ಇದು ರಿಜಿಸ್ಟರ್ಡೇ ಇಲ್ಲ ಸ್ವಾಮಿ, ದುಡ್ಡು ಎಲ್ಲಿಂದ ಬರ್ತಾ ಇದೆ ಅಂತ ಕೇಳ್ತಾ ಇರೋದು, ಹೌದಾ ಇಲ್ಲ? ಈಗ ರಿಜಿಸ್ಟರ್ಡೇ ಇಲ್ಲ ಅಂದ್ರೆ ಬಿಲ್ಡಿಂಗ್ ಅವ್ರ ಹೆಸರಲ್ಲಿ ಇರ್ತದ? ರಿಜಿಸ್ಟರ್ಡೇ ಇಲ್ಲ ಅಂದ್ರೆ ಪರ್ಮಿಷನ್ ಯಾರ ಹೆಸರಲ್ಲಿ ಕೊಡ್ಬೇಕು ನಾವು? ರಿಜಿಸ್ಟರ್ಡೇ ಇಲ್ಲ ಅಂದ್ರೆ ಬ್ಯಾಂಕ್ ಅಕೌಂಟ್ ಇರುತ್ತಾ? ನಮ್ಮ ಪ್ರಶ್ನೆನೂ ಅದೇ ಇಲ್ಲ. ಅವರಿಗೆ ಕಾರ್ಯಕ್ರಮ ನಡೆಸಲಿಕ್ಕೆ ಇದುವರೆಗೆ ಅಷ್ಟೊಂದು ಜನ ವಾಲಂಟಿಯರ್ ಕೊಡ್ತಾರ? ಎಷ್ಟು ಜನ ಕೊಡಕ್ ಸಾಧ್ಯ, ನೀವೇ ಹೇಳಿ. ಅವ್ರ ಕಾಂಗ್ರೆಸ್ ಪಾರ್ಟಿಗೆ ಎಲ್ಲಿಂದ ದುಡ್ಡು ಬರ್ತೈತೆ ಅದನ್ನ ಅವ್ರು ಡಿಕ್ಲೇರ್ ಮಾಡ್ಕೊಳ್ಳಿ. RSS ಗೆ ದುಡ್ಡು ಬರ್ತೈತೆ ಡಿಕ್ಲೇರ್ ಮಾಡಕ್ಕೆ ಕೇಳಕ್ಕೆ ಸಂಸ್ಥೆಗಳಿದೆ. ಅವ್ರು ಕೇಳ್ಕಂತಾರೆ, ಮಾಡ್ಕೊಬೇಕು ಅಂತ ಎಲ್ಲಿ ರೂಲ್ ಏನಿದ್ಯಾ? ಕಾನೂನಲ್ಲಿ ಎಲ್ಲೈತೆ? ಸಂವಿಧಾನದಲ್ಲಿ ನೀವು ರಿಜಿಸ್ಟರ್ ಮಾಡ್ಬೇಕು ಅಂತ ಎಲ್ಲಿದೆ? ಯಾವ ಕಾನೂನಲ್ಲಿ ಅಡಿಯಲ್ಲಿದೆ? RSS ಯಾಕೆ ನೋಂದಣಿ ಮಾಡಿಕೊಂಡಿಲ್ಲ, ಯಾಕೆ ಆಸ್ತಿ ಲೆಕ್ಕ ಕೊಡ್ತಿಲ್ಲ ಅನ್ನೋದು ಖರ್ಗೆ ಅವರ ನೇರ ಪ್ರಶ್ನೆ. ಆದರೆ ಬಿಜೆಪಿಯವರ ಹತ್ತಿರ ಇದಕ್ಕೆ ಉತ್ತರ ಸಿಕ್ಕಿಲ್ಲ. ಆದರೆ ನೋಂದಣಿ ಮಾಡಿಕೊಳ್ಳಬೇಕು ಅಂತ ಕಾನೂನು ಎಲ್ಲಿದೆ ಅಂತ ಕೇಳೋ ಮೂಲಕ ಹೊಸ ಚರ್ಚೆಯನ್ನ ಬಿಜೆಪಿಯವರು ಹುಟ್ಟು ಹಾಕಿದ್ದಾರೆ. ಇನ್ನೊಂದು ಕಡೆ ಇದೇ ಖರ್ಗೆ ತವರು ಕ್ಷೇತ್ರ ಚಿತ್ತಾಪುರದಲ್ಲಿ ನಡೆಯಬೇಕಿರೋ RSS ಪಥಸಂಚಲನದ ವಿಷಯದಲ್ಲೂ ವಾಕ್ಸಮರ ಶುರುವಾಗಿದೆ. ಸಂಘರ್ಷ ಆಗಬಾರದು ಅಂತಾನೆ ಅನುಮತಿ ಅಸ್ತ್ರ ಪ್ರಯೋಗಿಸಿದ್ದೀವಿ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ರೆ, ಚಿತ್ತಾಪುರದಲ್ಲಿ ಸಂವಿಧಾನವನ್ನೇ ಸಸ್ಪೆಂಡ್ ಮಾಡಿದ್ದಾರೆ ಅಂತ ಸಂಸದ ತೇಜಸ್ವಿ ಸೂರ್ಯ ಸಿಟ್ಟು ಹೊರಹಾಕಿದ್ರು. ನಮ್ಮ ಸುತ್ತೋಲೆ ಅಥವಾ ಆದೇಶನ ತಾವು ನೋಡಿದಿರ ಅಂತ ಅನ್ಕೊಂಡಿದ್ದೀನಿ. ಅಲ್ಲಿ ಎಲ್ಲಾದ್ರೂ ಅದೇ RSS ಶಬ್ದ ಬಂದಿದ್ಯಾ? ನಾವು ಎಲ್ಲ ಸಂಘರ್ಷ ಆಗಬಾರ್ದು ಮತ್ತು ಪೀಸ್ಫುಲ್ ಆಗಿ ಅಟ್ಮಾಸ್ಫಿಯರ್ ಇರಬೇಕು ಅಂತೇಳಿ ಯಾರಿಗೂ ಕೊಡೋದೇ ಬೇಡಪ್ಪ. ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಅಲ್ಲಿ ಇಟ್ಟಿರೋದೇ, ಶಾಲಾ ಕಾಲೇಜ್ ಇರೋದೇ ಬೇರೆ ಪರ್ಪಸ್ಸಿಗೆ. ಅಲ್ಲಿ ಮಕ್ಕಳು ಆಟ ಆಡೋದಕ್ಕೆ, ಅವ್ರ ಕಲ್ಚರಲ್ ಇವೆಂಟ್ಸ್ ಮಾಡ್ಕೊಳ್ಳೋದಕ್ಕೆ, ಅದಕ್ಕೆಲ್ಲ ಅವರು ಉಪಯೋಗಿಸ್ಕೊಳ್ಳಿ ಅಂತೇಳಿ ಇದನ್ನ ನಾವು ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿದ್ದೇವೆ. ಚಿತ್ತಾಪುರದಲ್ಲಿ ಸಂವಿಧಾನವನ್ನು ಸಸ್ಪೆಂಡ್ ಮಾಡಿ ಅವ್ರಿಗೆ ಬೇಕಿದ್ದಂಥ ಹುಕುಂನ ರೀತಿ ನಡೆಸೋದಕ್ಕೆ ಪ್ರಯತ್ನ ಆಯಿತು. ಹೈಕೋರ್ಟು ದೇಶ ನಡೆಯುವಂಥದ್ದು ಬಾಬಾ ಸಾಹೇಬರ ಸಂವಿಧಾನದ ಕೆಳಗಡೆ, ನಿಮ್ಮ ಹುಕುಂನ ಮೇಲಲ್ಲ ಅಂತ ರಾಜ್ಯ ಸರ್ಕಾರಕ್ಕೆ ಸರಿಯಾಗಿರುವಂತಹ ಪಾಠ ಕಲಿಸಿದೆ. RSS ಪಥಸಂಚಲನದಿಂದ ಶುರುವಾದ ಸಂಘರ್ಷ ಈಗ RSS ಆಸ್ತಿ ಎಷ್ಟು ಅನ್ನೋವರೆಗೂ ತಲುಪಿದೆ. ಇಷ್ಟಕ್ಕೆಲ್ಲ ಕಾರಣ ಆಗಿದ್ದು ಚಿತ್ತಾಪುರ ಪಥಸಂಚಲನ. ನವೆಂಬರ್ 2ಕ್ಕೆ ಚಿತ್ತಾಪುರದಲ್ಲಿ RSS ಪಥಸಂಚಲನಕ್ಕೆ ಅನುಮತಿ ಕೇಳಿ ಕೋರ್ಟ್ಗೂ ಮಾಹಿತಿ ಕೊಟ್ಟಿದೆ. ಆದರೆ ಅದೇ ಚಿತ್ತಾಪುರದಲ್ಲಿ ನಾವು ಪಥಸಂಚಲನ ಮಾಡ್ತೀವಿ ಅಂತ ದಿನಕ್ಕೊಂದು ಸಂಘಟನೆಗಳು ಅರ್ಜಿ ಹಾಕ್ತಾನೆ ಇದ್ದು ಇಲ್ಲಿವರೆಗೂ 5 ಸಂಸ್ಥೆಗಳು ಅನುಮತಿ ಕೋರಿ ಜಿಲ್ಲಾಡಳಿತದ ಮೊರೆ ಹೋಗಿವೆ. 20-10-2025ಕ್ಕೆ RSS ಅರ್ಜಿ ಹಾಕಿದ್ದು ಶತಮಾನೋತ್ಸವ ಪಥಸಂಚಲನಕ್ಕೆ ಅನುಮತಿ ಕೇಳಿದೆ. 21-10-2025ಕ್ಕೆ ಜೈ ಭೀಮ್ ಆರ್ಮಿ ಅರ್ಜಿ ಹಾಕಿದ್ದು ಭೀಮ ಪಥಸಂಚಲನ ಜಾಥಾಗೆ ಅನುಮತಿ ಕೇಳಿದೆ. 22-10-2025 ಅಂದ್ರೆ ನಿನ್ನೆ ದಲಿತ ಪ್ಯಾಂಥರ್ಸ್ ಸಂಘಟನೆ ಅರ್ಜಿ ಹಾಕಿ ಸಂವಿಧಾನ ಪೀಠಿಕೆ ಜಾಗೃತಿ ಜಾಥಾಗೆ ಪರ್ಮಿಷನ್ ಕೇಳಿದ್ರೆ, ನಿನ್ನೆಗೆ ಕುರುಬ ಸಮಾಜದವರು STಗೆ ಸೇರ್ಪಡೆಗೆ ಹೋರಾಟಕ್ಕೆ ಅನುಮತಿ ಕೇಳಿದ್ದಾರೆ. ಇನ್ನೊಂದು ಕಡೆ ಕ್ರೈಸ್ತ ಸಮುದಾಯದವರು ಇವತ್ತು ಅರ್ಜಿ ಹಾಕಿದ್ದು ವಿಶ್ವ ಶಾಂತಿಗಾಗಿ ನಡಿಗೆ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಹಾಗೆ ರೈತ ಸಂಘ ಹಸಿರು ಸೇನೆ ಅರ್ಜಿ ಹಾಕಿದ್ದು ಬೆಳೆ ಪರಿಹಾರಕ್ಕೆ ಒತ್ತಾಯಿಸಿ ಪ್ರತಿಭಟನೆಗೆ ಅನುಮತಿ ಕೇಳಿದೆ.
ಯಾರಿಗೆಲ್ಲ ಅನುಮತಿ ಸಿಗುತ್ತೋ ಯಾರಿಗೆಲ್ಲ ಅನುಮತಿ ಸಿಗಲ್ವೋ ಅನ್ನೋದು ನಾಳೆ ನಿರ್ಧಾರ ಆಗಲಿದೆ. ಯಾಕಂದ್ರೆ ನವೆಂಬರ್ 2ರಂದೇ ಪಥಸಂಚಲನಕ್ಕೆ ಅನುಮತಿ ಕೋರಿ ಸಲ್ಲಿಸಿರುವ ಎಲ್ಲ ಅರ್ಜಿಗಳ ಭವಿಷ್ಯವನ್ನ ನಾಳೆ ಹೈಕೋರ್ಟ್ ಕಲಬುರಗಿ ವಿಭಾಗೀಯ ಪೀಠ ನಿರ್ಧಾರ ಮಾಡಲಿದೆ. ಹೀಗಾಗಿ ನಾಳೆಯ ಹೈಕೋರ್ಟ್ ವಿಚಾರಣೆಯತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.